ಇವತ್ತು ಕೂಡ ಪಾಕಿಸ್ತಾನದ ಪುಂಡಾಟ ಮುಂದುವರೆದಿದೆ. ಭಾರತದ ಮೇಲೆ ದಾಳಿ ಮಾಡುವಂತ ವಿಫಲ ಪ್ರಯತ್ನವನ್ನ ಮುಂದುವರಿಸ್ತಾನೆ ಇದೆ ಪಾಕಿಸ್ತಾನ. ಡ್ರೋನ್ ಬಳಸಿ ಭಾರತದ ಮೇಲೆ ದಾಳಿ ಮಾಡುವಂತ ಯತ್ನ ನಿರಂತರವಾಗಿ ನಡೀತಾ ಇದೆ. ಈವರೆಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 11ಕ್ಕೂ ಹೆಚ್ಚು ಸ್ಥಳದಲ್ಲಿ ಡ್ರೋನ್ ದಾಳಿ ಪ್ರಯತ್ನ ಆಗಿದೆ. ನಾಗರಿಕರು, ಸೇನಾ ನೆಲೆಗಳು ಇದನ್ನು ಗುರಿಯಾಗಿರಿಸಿ ಪಾಕ್ ದಾಳಿ ಮಾಡಿರೋ ಡ್ರೋನ್ಗಳನ್ನು ಹೊಡೆದುರುಳಿಸ್ತಾ ಇದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕ್ ಡ್ರೋನ್ಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಕಾಶ್ಮೀರದ ಅವಂತಿಪುರ್ ಏರ್ ಬೇಸ್ ನಲ್ಲಿ ಪಾಕ್ ಡ್ರೋನ್ ಉಡೀಸಾಗಿದೆ. ಉರಿ, ಪೂಂಚ್, ಅಮೃತ್ಸರ್, ಫಿರೋಜ್ಪುರ್, ಹೋಶಿಯಾರ್ಪುರ್, ಪುಲ್ವಾಮಾ, ಕಚ್, ಗುಜರಾತ್ನ ಕಚ್, ಶ್ರೀನಗರ, ಪಠಾನ್ಕೋಟ್, ಪೋಖ್ರಾನ್, ರಾಜಸ್ಥಾನದ ಪೋಖ್ರಾನ್, ಇಲ್ಲೆಲ್ಲ ಕಡೆ ಡ್ರೋನ್ ಬಳಸಿ ದಾಳಿ ಮಾಡುವಂತ ಪ್ರಯತ್ನಗಳಾಗಿದೆ. ಟರ್ಕಿ ಕೊಟ್ಟಿರುವಂತ ಡ್ರೋನ್ ಅನ್ನು ಬಳಸಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸ್ತಾ ಇದೆ. ಒಂದಿಷ್ಟು ದೃಶ್ಯಗಳು ಲಭ್ಯ ಆಗಿದೆ. ಯಾವ ರೀತಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ವಾಯು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಡ್ರೋನ್ಗಳನ್ನು ಹೊಡೆದುರುಳಿಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತ ದೃಶ್ಯಗಳು ಲಭ್ಯ ಆಗಿದೆ. ಬಟ್ ಭಾರತ ಎಲ್ಲೂ ಕೂಡ ಪ್ರತೀಕಾರ ತೆಗೆದುಕೊಳ್ತಾ ಇಲ್ಲ. ತಾಳ್ಮೆ, ಸಂಯಮ ಕಾಪಾಡ್ತಾ ಇದೆ ಭಾರತ. ಈ ತಾಳ್ಮೆಯ ಹಿಂದೆ ಬೇರೆ ಸ್ಟ್ರಾಟಜಿ ಇದ್ದಂಗಿದೆ ಭಾರತದ್ದು. ಇಲ್ಲ ಅಂತಾದ್ರೆ ಪದೇ ಪದೇ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಓನ್ಲಿ ಸೆಲ್ಫ್ ಡಿಫೆನ್ಸ್ ಅಷ್ಟೇ ಅಂತ ಭಾರತ ಭಾವಿಸಿದ್ಯಾಕೆ? ಅದರ ಹಿಂದೆ ಬೇರೆ ಲೆಕ್ಕಾಚಾರಗಳಿದ್ದಂತಿದೆ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ಪದೇ ಪದೇ ಮೀಟಿಂಗ್ಗಳಾಗ್ತಾ ಇದೆ. ಅರೆ ಸೇನಾಪಡೆ ಅಂದ್ರೆ ನಮ್ಮ BSF, CRPF ಇವರ ಜೊತೆಯೂ ಕೂಡ ನಿರಂತರ ಮೀಟಿಂಗ್ಗಳು ನಡೀತಾ ಇದೆ. BSF DG, CRPF DG, ಸಹಸ್ರ ಸೀಮಾ ಬಲ್ ಇವರು ಎಲ್ಲರ ಜೊತೆಗೂ ಕೂಡ ಮೀಟಿಂಗ್ಗಳು ನಡೆದಿದೆ. ಸಿಚುವೇಶನ್ ಸದ್ಯ ಅಂಡರ್ ಕಂಟ್ರೋಲ್, ಭಾರತದ ಪರವಾಗಿದೆ. ಬಟ್ ಪಾಕಿಸ್ತಾನ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ನಿನ್ನೆ 36 ಕಡೆ ಡ್ರೋನ್ಗಳನ್ನ ಬಳಸಿ ದಾಳಿ ಮಾಡುವಂತ ವಿಫಲ ಪ್ರಯತ್ನ ಆಗಿರೋದು. 36 ಕಡೆ, ಅದು ಕಾಶ್ಮೀರದಿಂದ ಗುಜರಾತ್ನವರೆಗೂ ಕೂಡ. ಅಲ್ಲಲ್ಲಿ ಮಿಸೈಲ್ಗಳ ಪ್ರಯೋಗ ಕೂಡ ಆಗಿದೆ. ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಮನೆಯ ಮೇಲೆ ಡ್ರೋನ್ ದಾಳಿ ಆಗಿದೆ. 3 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂದ್ರೆ ಭಾರತದ ಮೇಲಾದಂತ ಮೊದಲ ಅಟ್ಯಾಕ್ ಇದು. ಅಂದ್ರೆ ಭಾರತದ ಮೇಲೆ ದಾಳಿ ಆಗಿದೆ. ಜನರಿಗೆ ಸಮಸ್ಯೆ ಆಗಿರೋದು, ನಾಗರಿಕರಿಗೆ ಸಮಸ್ಯೆ ಆಗಿರೋದು ಡ್ರೋನ್ ಮುಖಾಂತರ ಆದಂತ ದಾಳಿಯಲ್ಲಿ ಮೊದಲ ಘಟನೆ ಇದು. ನಿನ್ನೆ 36 ಕಡೆ, ಮೊನ್ನೆ 15ರಿಂದ 16 ಕಡೆ, ಇವತ್ತು 11 ಕಡೆ ಇಲ್ಲಿಯವರೆಗೂ ಕೂಡ ದಾಳಿಯಾಗಿದೆ. ಇದರಲ್ಲಿ ಪಂಜಾಬ್ ಅಲ್ಲೊಂದು ಕಡೆ ಮನೆಯ ಮೇಲೆ ಡ್ರೋನ್ ಬಿದ್ದಿದೆ. ಪರಿಣಾಮ 3 ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರನ್ನು. ಸೊ ಪಾಕಿಸ್ತಾನದ ಇಂಟೆನ್ಷನ್ ಈಸ್ ಕ್ಲಿಯರ್. ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇರಬೇಕು ಮತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾಶ ಮಾಡಬೇಕು. ಈ ಇಂಟೆನ್ಷನ್ ಇಟ್ಟಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಈ ಪ್ರಯತ್ನದಲ್ಲಿ ವಿಫಲವಾಗ್ತಾ ಇದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರಬಹುದು. ಬಟ್ ದೇ ಆರ್ ಪ್ಲಾನಿಂಗ್ ಬಿಗ್ ಅಂತ ಅನ್ಸುತ್ತೆ. ಏನೋ ಪ್ಲಾನ್ ಮಾಡ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಏನೋ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ ಪಾಕಿಸ್ತಾನ. ಇಂಡಿಯನ್ ಆರ್ಮಿಗೆ ಅದರ ಅನುಮಾನ ಬಂದಿದೆ. ಅದನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಇಂಡಿಯನ್ ಆರ್ಮಿ ಸ್ಪಷ್ಟವಾಗಿ ಹೇಳಿದೆ. ಇದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡ್ತಾ ಇರೋದು ಪಾಕಿಸ್ತಾನ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.